ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಸುದ್ದಿ ಭಾಳ ದಿವಸದಿಂದ ಭಾಳ ಮಂದಿ ಕೇಳಿರ್ತಾರೆ, ಕೇಳಿ ಅಲ್ಲೇ ಮರ್ತು ಬಿಟ್ಟಿರ್ತಾರೆ. ಆದರೆ ಇತ್ತೀಚೆಗೆ ನಾವು ವಾಹಿನಿಗೆ ಬಂದ ಮ್ಯಾಗ ಇಂಥ ಭಾಳ ಅಂದ್ರೆ ಭಾಳ ನನ್ನ ಅಂತ್ಯಕ್ಕೆ ಬಂದು ಅದು ನಾನೇನು ವಸೂಲಿ ಮಾಡುವ ಏಜೆಂಟು ಅಲ್ಲ, ನನ್ನೇನು ಕೇಳಿ ರೊಕ್ಕನೂ ಕೊಟ್ಟಿಲ್ಲ, ನೀವು ಏನು ಮಾಡಿಲ್ಲ ಅಂಥೇಳಿ ಅವ್ರಿಗೆ ಸಮಾಧಾನ ಹೇಳಿ ಕಳಿಸ್ತೇನೆ. ಇಲ್ಲರಿ ನೀವು ಒಟ್ಟು ಮನಸ್ಸು ಮಾಡ್ರೆ ಆಗ್ತೈತೆ ಅಂತೇಳಿ ಹಾಕ್ಲಿ ಹೇಳುತ್ನ್ಯಾಗ ಅದನ್ನು ನನಗೆ ಮೊದಲೇ ಕೇಳಿದ್ರೆ ನಾನು ಹೇಳ್ತೀನಿ ಅಂತೂ ಹೇಳ್ತಿರ್ತಾನೆ. ಯಾಕಂದ್ರೆ ಈ ವಿಷಯ ರಾಜ್ಯದ ಎಲ್ಲ ಒಂದು ಯುವಜನಾಂಗಕ್ಕೆ ವಿವಿಧರಿಗೆ ಒಂದು ಒಳ್ಳೆಯ ಕುಟುಂಬದಿಂದ ಬಂದವ್ರಿಗೆ, ಬಡ ಕುಟುಂಬದಿಂದ ಬಂದವ್ರಿಗೆ ಇದನ್ನು ಎಪಿಸೋಡ ಶೇರ್ ಮಾಡಿರಿ. ಯಾಕಂದ್ರೆ ಈ ಬದುಕು ಒಮ್ಮೆ ಹುಟ್ಟಿ ಬಂದ ಮ್ಯಾಗ ಮತ್ತೊಮ್ಮೆ ಹುಟ್ಟಿ ಬರ್ತೀವಿಲ್ಲ ಗೊತ್ತಿಲ್ಲ. ಆದರೆ ಒಮ್ಮೆ ನಮ್ಮ ಜೀವನ ಒಳ್ಳೆಯ ಒಂದು ಆದರ್ಶಪ್ರಾಯವಾಗಬೇಕು, ಸಮಾಜದಾಗ ನಮ್ಮನ್ನ ಗುರುತ ಹಿಡಿಬೇಕು, ನಾವು ಒಳ್ಳೆತನಲ್ಲೇ ಬದುಕಬೇಕನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ನಿಮಗೆ ಹೇಳತ್ತೇನೆ. ಯಾಕಂದ್ರೆ ಈ ಒಂದು ಸ್ವಲ್ಪ ದಿವಸದ ಹಿಂದೆ ನನ್ನ ಹತ್ತಿರ ಬಂದಿದ್ದರು ಒಬ್ಬ ಆಟೋ ರಿಕ್ಷಾ ಓಡಿಸ್ತಾನೆ, ಸಾಲಿ ಕಲ್ತಿಲ್ಲ. ಅವನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮಾಡ್ತೇನಂಥೇಳಿ 10 ಲಕ್ಷ ರೂಪಾಯಿ ವಸೂಲಿ ಮಾಡಿದಾನ್ರಿ ಅಂಥೇಳಿ ಒಬ್ರು ಯಾರೋ ಕರ್ಕೊಂಬಂದಿದ್ರು. ಅಂದರೆ ಒಬ್ಬ ಆಟೋ ಡ್ರೈವರ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗ್ತೇನೋ ಕಾಮನ್ ಜ್ಞಾನೂ ಇಲ್ಲ, ಮತ್ತು ಇಷ್ಟು ರೊಕ್ಕ ಕೊಟ್ಟಿದ್ದೇನು ಅಂತ ಹೇಳಕತ್ತ. ಇಂಥವ್ರ ಅಂತ್ಯಕ್ಕೆ ಇಷ್ಟು ರೊಕ್ಕ ಕೊಟ್ಟಿದ್ದೇನಂತ ಹೇಳಿದ. ನಾನು ನಕ್ಕ ಕ್ಯಾಸ ಅವನು ಏನು ಬೇಯಬೇಕಲ್ಲ ಬಾಯಿ ತುಂಬ ಬೇದು ಕಳಿಸಿದವನು. ಇಂಥದ್ದು ಮಾಡಿ ಒಬ್ಬ ರಿಕ್ಷಾ ಡ್ರೈವರ ಸಾಲಿ ಕಲ್ತಿಲ್ಲ, SSLC ಆಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೆಂಗೆ ಆಗ್ತಿಪ್ಪ ಅಂಥೇಳಿ ಅವನ ಬಾಯಿ ತುಂಬ ಬೇದು ಕಳಿಸಿನಿ. ಇನ್ನು ಈ ಇತ್ತೀಚೆಗೆ ಒಂದು ಹೊಸ ದಂಧೆ ಶುರುವಾಗೈತೆ ರಾಜ್ಯದಾಗ. ಏರ್ ಹೋಸ್ಟಸ್ ಮಾಡ್ತೀವಂತ ಕೋಚಿಂಗ್ ಸೆಂಟರ್ ತೆಗೆದ ಬಡ ಹೆಣ್ಮಕ್ಳು, ಸುಂದರ ಹೆಣ್ಮಕ್ಳಿಗೆ ಹೋಗಿ ಅಪ್ರೋಚ್ ಆಗಿ ನಮ್ಮ ಕೋಚಿಂಗ್ ಸೆಂಟರ್ದಾಗ ನೀವು ಬಂದ ಟ್ರೈನಿಂಗ್ ತೋರಿ, ನಿಮ್ಮನ್ನ ಏರ್ ಹೋಸ್ಟಸ್ ಮಾಡ್ತೇವೆ, ಪೈಲಟ್ ಮಾಡ್ತೀವಿ, ಸಿನಿಮಾ ನಟಿ ಮಾಡ್ತೀವಿ ಅಂಥೇಳಿ ಆ ಬಡ ಹೆಣ್ಮಕ್ಳನ್ನ ಜಾಲದಾಗ ಕೆಡವಿ ಅವು ಹೊಳ್ಳಿ ಅವು ಮನೆಗನ್ನ ಹತ್ತಿರಬಾರ್ದು ಅಂಥದ್ದು ಒಂದು ಜಾಲ ನಮ್ಮ ರಾಜ್ಯದೊಳಗೆ ದೊಡ್ಡ ಪ್ರಮಾಣದಾಗ ಆಗೈತೆ. ಯಾಕಂದ್ರೆ ಭಾಳಷ್ಟು ಜನ ಅವು ಆದಂಥ ಅನಾಹುತನ್ನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆಗೈತೆ ನಮ್ಗೆ ಬೇರೆದವ್ರಿಗೆ ಹೇಳಿ ಏನು ಮಾಡೋನು, ಒಟ್ಟಾರೆ ನಮ್ಮ ಹಣೆಬಾರ ಇಷ್ಟ ಐತೆ ಅಂತೇಳಿ ಆದಷ್ಟು ಹೆಣ್ಮಕ್ಳನ್ನು ಮುಚ್ಚಿಡ್ತಾರೆ. ಅವು ನಮ್ಮ ಗಮನಕ್ಕೆ ಭಾಳ ಬರತ್ತಾವೀಗ. ಏರ್ ಹೋಸ್ಟಸ್ ಮಾಡ್ತೇವೆ, ಪೈಲಟ್ ಮಾಡ್ತೀವಿ, ನಿಮ್ಮನ್ನ ನಟಿ ಮಾಡ್ತೀವಿ ಅಂತೇಳಿ. ಸ್ವಲ್ಪ ದಿವ್ಸದ ಒಮ್ಮೆ ಹೇಳಿನಿ ನಾನು, ಯಾರನ್ನೂ ನಟಿ ಮಾಡ್ತೇನೆ ಅಂಥೇಳಿ ನಮ್ಮ ಕಾಲೇಜ್ ಮೆಟ್ನ ಕರ್ಕೊಂಡು ಹೋಗಿ ಮುಂಬೈದಾಗ ಬಿಟ್ಟು ಒಂದು ಸ್ವಲ್ಪ ದಿವಸದಾಗ ರೋಡಿಗೆ ಬಂದಿಲ್ಲ ಹೆಣ್ಮಗಳ. ಅಂಥವು ಭಾಳಷ್ಟು ಈಗ ರಾಜ್ಯದಾಗ ಅಂಥ ಈ ಚೀಟ್ ಮಾಡುವಂಥ, ಟೊಪಿಗೆ ಹಾಕುವಂಥ ಜನ ಭಾಳ ಆಗೈತೆ. ಮತ್ತು ಈ ಇತ್ತೀಚಿನ ಯುವ ಜನಾಂಗ ಲೌಕಿಕ ಬದುಕಿ ಅಂದ್ರೆ ಈ ಯುವ ಜನಾಂಗ ಮೋಜು ಮಸ್ತಿಗೆ ಗಂಟು ಬಿದ್ದಿದ್ದರಿಂದ ಇಂಥ ಹೋಗಿ ಸರಳ ಸಿಕ್ಕಿಬಿಡ್ತಾರೆ. ಅದು ಬಡತನದಿಂದ ಬಂದಂಥ ಹೆಣ್ಮಕ್ಳಂತೂ ಹೋಗಿ ಯಾವಾಗ ಬೀಳ್ತಾರೋ ಏನಾಗ್ತೈತೆ ಹೇಳಕ್ಕೆ ಬರೋದಿಲ್ಲ. ಆದರೆ ಹೊಳ್ಳೆ ಅವ್ರು ಬರೋದಿಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ವೇಶ್ಯಾವಾಟಿದೊಂದಿಗೆ ಹೋಗ್ಬೇಕು. ಆದರೆ ಒಟ್ಟಾರೆ ಇವತ್ತಿನ ಯುವ ಜನಾಂಗ ಯಾವುದೇ ಒಂದು ನೌಕರಿ ಕೊಡಬೇಕಾದ್ರೆ ಅದಕ್ಕೆ ಕ್ವಾಲಿಫಿಕೇಷನ್ನ, ನೋಟಿಫಿಕೇಷನ್ನ, ಸರ್ಕಾರದ ಆದೇಶಗಳು ಇರ್ತಾವೆ. ಅದಕ್ಕೆ ಯಾವುದೇ ಒಬ್ಬ ಏಜೆಂಟ್ ಥ್ರೂ ಒಟ್ಟಾರೆ ನೀವು ರೊಕ್ಕ ಕೊಡಕ್ಕೆ ಹೋಗಬೇಡ್ರಿ. ಮತ್ತು ಇವೇನು ಏರ್ ಹೋಸ್ಟಸ್ ಈ ನಟಿನ ಮಾಡ್ತೇವೆ ಅಂತೇಳಿ ಏನು ಇವು ಶುರುವಾಗಿದ್ದಾವಲ್ಲ ಅಂತಲ್ಲಿ ಯಾರೂ ಹೋಗಿ ಸಿಗಾಕೆ ಹೋಗಬೇಡ್ರಿ. ಯಾಕಂದರೆ ಭಾಳ ಅನುಭವಗಳು ನೋಡಿದೆವು. ಹಿಂದಗಡೆ ಬರ್ತಾರೆ ನೀವು ಹಂಗಾತ್ರಿ ಹಿಂಗಾತ್ರಿ ಅಂತ. ಅದಕ್ಕೆ ಒಂದು ಎಚ್ಚರಿಕೆ ಕೊಡತ್ತೇನು. ಇದನ್ನು ಆದಷ್ಟು ಇಡೀ ರಾಜ್ಯದ ತುಂಬ ಇದು ನನ್ನ ಅಭಿಮಾನಿಗಳಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಂಥ ಜಾಲಕ್ಕೆ ಸಿಕ್ಕ ಜೀವನ ಹಾಳು ಮಾಡ್ಕೋಬೇಡ್ರಿ ಅಂತ ಗರ್ದಿ ಗಮ್ಮತ್ ನಿಮ್ಗೆ ವಿನಂತಿ ಮಾಡ್ಕೋತೈತಿ, ಆಗ್ರಹ ಮಾಡ್ತೈತಿ. ನಮಸ್ಕಾರ.